ವಿಧಾನಸೌಧದಲ್ಲಿ ದೋಸ್ತಿ ಅಹೋರಾತ್ರಿ ಪ್ರತಿಭಟನೆಗೆ ಮುಂದಾಗಿದೆ. ಮೂಡಾ ಹಗರಣದ ವಿರುದ್ಧ ದೋಸ್ತಿ ನಾಯಕರ ಧರಣಿ ಮುಂದುವರೆದಿದೆ. ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದೆ ದೋಸ್ತಿ ನಾಯಕರು. ಮೈತ್ರಿ ನಾಯಕರ ಆರೋಪಕ್ಕೆ ಕೈ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ದೋಸ್ತಿ ನಾಯಕರ ಅಹೋರಾತ್ರಿ ಧರಣಿ. ಮೂಡಾ ವಿಚಾರ ಪ್ರಮುಖ ಅಸ್ತ್ರ ಆಗ್ಬಿಟ್ಟಿದೆ ದಳಪತಿಗಳಿಗ, ಮತ್ತೊಂದು ಕಡೆ ಬಿಜೆಪಿ ನಾಯಕರಿಗೆ. ಹಾಗಾಗಿ ಇಬ್ಬರು ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ಇನ್ನೊಂದು ವಿಚಾರ ಅಂದ್ರೆ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಮಾಡುವ ನಿರ್ಧಾರ ಬಂದಿದ್ದಾರೆ. ಅಲ್ಲಿಗೆ ಮೂಡಾ ಹಗರಣದಲ್ಲಿ ರಾಜ್ಯ ಸರ್ಕಾರವನ್ನ ಹೇಗಾದ್ರೂ ಮಾಡಿ ಕಟ್ಟಿ ಹಾಕಬೇಕು, ಜನರ ಮುಂದೆ ಭ್ರಷ್ಟಾಚಾರ ಎಸಗ್ತಾ ಇದೆ ಈ ಸರ್ಕಾರ ಅನ್ನುವಂತಹ ವಿಚಾರವನ್ನ ಮನದಟ್ಟು ಮಾಡಬೇಕು. ಆ ನಿಟ್ಟಿನಲ್ಲೇ ಈ ರೀತಿ ಅಹೋರಾತ್ರಿ ಧರಣಿ, ಪಾದಯಾತ್ರೆ ಕೈಗೊಳ್ಳುವಂತಹ ನಿರ್ಧಾರ. ಮತ್ತೊಂದು ಕಡೆ ನಿರಂತರವಾಗಿ ಪ್ರತಿಭಟನೆ ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೃಶ್ಯ ಗಮನಿಸ್ತಾ ಇದ್ವಿ. ವಿಭಿನ್ನ ರೀತಿಯಲ್ಲಿ ರಾತ್ರಿ ಎಲ್ಲ ಧರಣಿಯಾಗಿರೋದು ಬಿಜೆಪಿ ಮತ್ತು ದಳಪತಿ ನಾಯಕರಿಂದ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಕೂಡ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಭಜನೆ ಮಾಡೋ ಮೂಲಕ ವಿನೂತನವಾಗಿ ಧರಣಿಯಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬಿಜೆಪಿ ಮೊದಲ ಬಾರಿಗೆ ಈಗ ಅಹೋರಾತ್ರಿ ಧರಣಿ ಮಾಡ್ತಾ ಇರುವಂಥದ್ದು ಪ್ರತಿಪಕ್ಷ ನಾಯಕ ಅಶೋಕ್ ಅವರ ನೇತೃತ್ವ. ಸರ್, ನಿಮ್ಮ ನೇತೃತ್ವದಲ್ಲಿ ಈಗ ಅಹೋರಾತ್ರಿ ಧರಣಿ ಆರಂಭ ಆಗಿರುವಂಥದ್ದು ಮೊದಲ ಬಾರಿಗೆ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇರುವಂಥದ್ದು. ಮುಂದೆ ಏನು ಈಗ ಧರಣಿ ಯಾವ ರೀತಿ ಇರುತ್ತೆ? ವಿರೋಧ ಪಕ್ಷ ನಾಯಕನಾದ್ಮೇಲೆ ನನ್ನ ಮೊದಲ ಹಗಲು ರಾತ್ರಿ ಧರಣಿ. ಹಿಂದೆ ಯಡಿಯೂರಪ್ಪನವರೆಲ್ಲ ಮಾಡಿದರು. ನಮ್ಮದು ಒಂದೇ ಉದ್ದೇಶ ಇರೋದು, ಮೂಡಾ ಹಗರಣದಲ್ಲಿ CM ಸಿದ್ದರಾಮಯ್ಯನವರು, ಅವ್ರ ಕುಟುಂಬ, ಅವ್ರ ಬೆಂಬಲಿಗರು 106 ಸೈಟ್ಗಳನ್ನು ಲೂಟಿ ಮಾಡಿಬಿಟ್ಟಿದ್ದಾರೆ. ಆ ಹಣ ವಾಪಸ್ ಬರಬೇಕು. ಆ ಬರೋವರೆಗೂ ನಮ್ಮ ಹೋರಾಟ. ಮತ್ತು ವಿಧಾನಸಭಾ ಅಧಿವೇಶನದಲ್ಲಿ ನಾವು ಮಾತಾಡೋಕ್ಕೆ ಕೇಳಿದ್ದಷ್ಟೇ. ನಾವೇನು ಸಿದ್ದರಾಮಯ್ಯನ ಜೈಲಿಗೆ ಹಾಕಿ ಅಂತ ಹೇಳಿಲ್ಲ. ನಾವು ಮಾತಾಡಿ ತಪ್ಪಿತಸ್ಥರು ಯಾರಿದ್ದಾರೋ ಅವ್ರ ಜೈಲಿಗೆ ಹಾಕಿ ಅಂತ ಹೇಳಿದೆ. ಆದರೆ ಅವ್ರು ಹಂಗೆ ಮಾಡಲಿಲ್ಲ, ಓಡೋಬಿಟ್ರು. ಸಿದ್ದರಾಮಯ್ಯನವರು ಪಲಾಯನ ಮಾಡಿ ಓಡೋಬಿಟ್ರು, ಉತ್ತರ ಕೊಡದೆ ಓಡೋಬಿಟ್ಟಿದ್ದಾರೆ. ಇದರಿಂದ ಏನು ಅರ್ಥ ಆಗ್ತೈತೆ? ಅವ್ರು ಲೂಟಿ ಮಾಡಿರೋದು ಪಕ್ಕ, ಲೂಟಿ ಮಾಡಿರೋದು ಕನ್ಫರ್ಮ್ ಆಗಿದೆ. ಅದನ್ನು HK ಪಾಟೀಲ್ ಅವ್ರು ಹೇಳಿದ್ರು, ಮಿನಿಸ್ಟ್ರು, ಅವ್ಯವಹಾರ ಆಗಿರೋದು ನಿಜ ಅಂತ ಹೇಳಿದ್ರು. ಅವ್ಯವಹಾರ ಆಗಿದ್ದ ಮೇಲೆ ಸಿದ್ದರಾಮಯ್ಯನ ಕುಟುಂಬನೇ 14 ಸೈಟ್ ತೊಗೊಂಡಿರೋದು, ಅವ್ರ ಬೆಂಬಲಿಗರು ತೊಗೊಂಡಿರೋದು. ಭಯ ಯಾಕೆ ಸಿದ್ದರಾಮಯ್ಯನವ್ರಿಗೆ? ಸದನದಲ್ಲಿ ಉತ್ತರ ಹೇಳಿದರೆ ಭಯ ಏನು? ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಭಯ ಯಾಕೆ ನಿಮಗೆ? ಬಂದು ಚರ್ಚೆ ಮಾಡಿ, ನಮ್ಗೆ ಚರ್ಚೆಗೆ ಅವಕಾಶ ಕೊಡಿ. ಇದಕ್ಕೆ ಅವ್ರು ಭಯ ಬಿದ್ದು ಪಲಾಯನ ಮಾಡಿದರೆ, ಅದಕ್ಕೋಸ್ಕರ ಹಗಲು ರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಧರಣಿ ಒಂದು ಭಾಗ ಆಯಿತು. ಈ ನಾಳೆ ಸದನ ಅನಿರ್ದಿಷ್ಟ ಮುಂದೂಡುವಂಥ ಸಾಧ್ಯತೆ ಇರುವಂಥದ್ದು. ಅಂದರೆ ಇಂದು ಈಗ ಮುಂದೆ ಏನು ಬಿಜೆಪಿ ಹೋರಾಟ ಇದು ಇಷ್ಟಕ್ಕೆ ನಿಲ್ಲಿಸ್ಬಿಡುತ್ತಾ ಬಿಜೆಪಿ? ನಾಳೆನೂ ಹೋರಾಟ ಮಾಡ್ತೀರಿ, ನಾಡ್ದು ಹೋರಾಟ ಮಾಡ್ತೀರಿ. ಇದಕ್ಕೆ ತಾರ್ಕಿಕ ಅಂತ್ಯ ತೆಗೆದುಕೊಳ್ಳೋವರೆಗೂ ಹೋರಾಟ ಮಾಡ್ತೀರಿ. ಈಗ ವಾಲ್ಮೀಕಿ ನಿಗಮದ್ದು 187 ಕೋಟಿ ಹಗರಣ ಮಾಡಿದ್ರಿ. ಆ ಹಗರಣದಲ್ಲಿ ಮಾಡಿರೋವಂಥ ಕಾಂಗ್ರೆಸ್ಸಿನ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟರು. ಉಳಿದ ಅಧಿಕಾರಿಗಳೆಲ್ಲ ಜೈಲು ಪಾಲಾಗಿದ್ದಾರೆ. ಈಗ ಮೂಡಾ ಅಧ್ಯಕ್ಷನೂ ಜೈಲು ಪಾಲಾಗುವಂಥ ಪರಿಸ್ಥಿತಿ ಇದೆ. ಸ್ವತಃ ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ. ಆದ್ದರಿಂದ ನಾವು ತಾರ್ಕಿಕ ಅಂತ್ಯಕ್ಕೆ ನಾವು ತೆಗೆದುಕೊಂಡು ಹೋಗ್ತೀವಿ. ಎರಡು ಪ್ರಕರಣದಲ್ಲಿ CM ರಾಜೀನಾಮೆ ಕೊಡುವಂಥ ಪ್ರಸಂಗ ಬರುತ್ತಾ? ಬಂದ್ಬಿಟ್ಟಿದೆ. ಅವರು ಪಲಾಯನ ಮಾಡಿ ಓಡೋಗಿದ್ದಾರೆ. ಅಂದರೆ ರಾಜೀನಾಮೆ ಕೊಡೋ ಸ್ಥಿತಿಗೆ ಬಂದಿರೋದ್ರಿಂದನೇ ಪಲಾಯನ ಮಾಡಿರೋದು. ಸ್ಪೀಕರ್ ಒಂದು ಸೈಡ್ ಮಾಡಿದ್ರು ಅಂತ ಅನ್ಸುತ್ತಾ ತಮಗೆ? ಗ್ಯಾರಂಟಿ, ಡೌಟೇ ಇಲ್ಲ. ಸ್ಪೀಕರ್ ಅವರು ಒನ್ ಸೈಡ್. ಸರ್, ಪಾದಯಾತ್ರೆ ಮಾಡೋಂಥ ಏನು ಪ್ಲಾನ್ ಇದೆ ಸರ್? ಬೆಂಗಳೂರು ಟು ಮೈಸೂರು ಅಂತ ಪಾದಯಾತ್ರೆ ಅಂತ ಏನಾದ್ರು ಪಾದ ಇದೆಯಾ? ಇನ್ನೂ ಇಲ್ಲ, ತೀರ್ಮಾನ ಮಾಡ್ತೀರಿ. ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮೆಲ್ಲ MLAಗಳು ನಮ್ಮ ಎಲ್ಲರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಇದು ಅಶೋಕ್ ಅವರ ಹೇಳಿಕೆ. ಅವ್ರು ಹೇಳ್ತಾರಂತೂ ಇದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತೀವಿ ಮತ್ತು ಈ ಸಂಬಂಧಪಟ್ಟಂತೆ ಈ ಅಧಿವೇಶನ ಬಳಿಕ ಎಲ್ಲರೂ ಕೂಡ ಸೇರಿ ಚರ್ಚೆ ನಡೆಸಿ ಮುಂದಿನ ಮಹತ್ವದ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಚಂದ್ರ, ರಿಪಬ್ಲಿಕ್ ಬೆಂಗಳೂರು. ಬಿಜೆಪಿ ಹಾಗೆ JDS ಜಂಟಿಯಾಗಿ ಇವತ್ತು ಅಹೋರಾತ್ರಿ ಧರಣಿಯನ್ನು ಕೈಗೊಂಡಿದ್ದಾರೆ. ಇವತ್ತು ಈ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಚಿವರಂತ ರಾಮಲಿಂಗಾರೆಡ್ಡಿ ಸಾಹೇಬರಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಸರ್, ಇವತ್ತು ಬಿಜೆಪಿ ಹಾಗೆ JDS ಶಾಸಕರೆಲ್ಲರೂ ಕೂಡ ಅಹೋರಾತ್ರಿ ಧರಣಿಯನ್ನು ಕೈಗೊಂಡಿದ್ದಾರೆ. ಬಿಜೆಪಿಯವ್ರದ್ದು, JDS ಅವ್ರದ್ದು ಈ ಅನೈತಿಕ ಹೊಂದಾಣಿಕೆ ಚುನಾವಣೆಯಲ್ಲೂ ಮಾಡಿಕೊಂಡ್ರು. ಯಾಕಂದರೆ ಒಬ್ರಿಗೊಬ್ರು ತದ್ವಿರುದ್ಧವಾಗಿ ಇಷ್ಟು ವರ್ಷ ಕಿತ್ಲಾಡ್ಕೊಂಡಿದ್ರು. ಈಗ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ. ಮಾಡ್ಕೊಳ್ಳಿ, ಸಂತೋಷ.
ಇವತ್ತು ಅಹೋರಾತ್ರಿ ಧರಣಿ ಮಾಡ್ತಾರಂತೆ. ಏನಕ್ಕೆ ಅಹೋರಾತ್ರಿ ಧರಣಿ ಮಾಡಬೇಕು ಇವರು? ಮೂಡಾದಲ್ಲಿ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳು ಅವರ ಶ್ರೀಮತಿ ಅವರ ಹೆಸರಲ್ಲಿ ಸೈಟ್ ತೊಗೊಂಡ್ಬಿಟ್ಟಿದ್ದಾರೆ ಅಂತ. ಇವ್ರ ಜಮೀನು ಹೋಗಿತ್ತು, ಸೈಟ್ ಕೊಟ್ಟಿದ್ದಾರೆ. ಕೊಟ್ಟವ್ರು ಯಾರು? 2020ರಲ್ಲಿ ಬಿ ಜೆ ಪಿಯವರು, ಬಿ ಜೆ ಪಿ ಮುಖ್ಯಮಂತ್ರಿ, ಬಿ ಜೆ ಪಿ ಯು ಡಿ ಮಂತ್ರಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್, ಮೂಡ ಅಧ್ಯಕ್ಷರಾರು ಬಿ ಜೆ ಪಿಯವರು. ಆ ಥರ ಏನಾದರೂ ಕಾನೂನು ಬಾಹಿರವಾಗಿ ಕೊಡೋಕ್ಕಾಗೋದಿಲ್ಲ ಅಂತೇಳಿದರೆ ಇವ್ರು ಕೊಡಬಾರ್ದಿತ್ತು. ಯಾಕೆ ಕೊಟ್ಟರು? ಸರಿಯಾಗಿದ್ದರಿಂದ ತಾನೇ ಕೊಟ್ಟಿರೋದು. ಅದರಿಂದ ಸುಮ್ಮನೆ ರಾಜಕೀಯಕ್ಕೋಸ್ಕರ ಇವರು ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ. ಆ ವಿಧಾನಸಭೆಯಲ್ಲಿ ಇರ್ತಕ್ಕಂಥವರೆಲ್ಲ ಪ್ರಚಾರ ಪ್ರಿಯರಷ್ಟೇ. ಬಿ ಜೆ ಪಿ ವಿಷಯಗಳಿದ್ದು ಚರ್ಚೆ ಮಾಡೋದಕ್ಕೆ ವಿಷಯಗಳಿದೆ, ಅವ್ರಿಗೆ ಅದು ಬೇಕಾಗಿಲ್ವಲ್ಲ. ಈಗ ಬಿ ಜೆ ಪಿಯವ್ರಿಗೆ ಏನಾಗಿದೆ ಅಂದರೆ ಕೆಲಸ ಮಾಡಿ ಓಟ್ ತೊಗೊಳ್ಬೇಕು ಅನ್ನೋ ಮನೋಭಾವನೆ ಇಲ್ಲ, ದೇಶದಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಅವರೆಲ್ಲ ಬರೀ ಗಿಮ್ಮಿಕ್ಸು, ಧರ್ಮ, ಇನ್ನೊಂದನ್ನು ಮುಂದೆ ತಂದು ಓಟ್ ತೊಗೊಳ್ತಾರೆ. ಕೆಲಸ ಮಾಡಿ ಓಟ್ ತೊಗೋಬೇಕು ಅನ್ನೋ ಅವಶ್ಯಕತೆನೂ ಅವ್ರಿಗಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟಾರ್ಗೆಟ್ ಆಗಿದ್ದಾರೆ ಬಿಜೆಪಿ JDSನವ್ರಿಗೆ. ಹಾಗೇನೆ ಅಲ್ಲ, ಈ ಅಹೋರಾತ್ರಿ ಧರಣಿಯಿಂದ ಉದ್ದೇಶ ಏನಿರ್ಬೋದು ಅಂತ ಉದ್ದೇಶ ಅಪಪ್ರಚಾರ ಮಾಡೋದು. ಆಮೇಲೆ ನಾವೇನೋ ಕಟ್ಟಾಕಿದ್ದೀವಿ ಅಂತ ತೋರಿಸ್ಕೋಬೇಕಲ್ಲ ಜನಕ್ಕೆ, ಅದಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬಿಜೆಪಿ ಈಗ ಮೊದಲ ಬಾರಿಗೆ ಸರ್ಕಾರದ ವಿರುದ್ಧ ಹಗಲು ರಾತ್ರಿ ಧರಣಿಯನ್ನು ಮಾಡ್ತಾರೆ. ವಿಧಾನಸಭೆಯಲ್ಲಿ ಮೂಡ ಹಗರಣ ಸಂಬಂಧಪಟ್ಟಂತೆ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ತೀರ್ಮಾನ ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ವಿಧಾನಸಭೆಯ ಪ್ರತಿಪಕ್ಷದ ಉಪನಾಯಕರಾದಂಥ ಅರವಿಂದ್ ಬೆಲ್ಲದ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಅಹೋರಾತ್ರಿ ಧರಣಿಗೆ ಕಾರಣ ಏನು? ಮುಂದೆ ಹೋರಾಟ ಹೆಂಗಿರುತ್ತೆ? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಿಂದೆಂದೂ ಕಾಣದಂಥ ದೊಡ್ಡ ಪ್ರಮಾಣದ ಹಗರಣ ಆಗಿದೆ. 4,000 ಕೋಟಿಯ ಮೂಡ ಹಗರಣ. ಇದರಲ್ಲಿ ಬೇರೆ ಬೇರೆ ಡಾಕ್ಯುಮೆಂಟ್ಗಳು ಹೊರ ಬರ್ತಿದ್ದಾವೆ, ಬೇರೆ ಬೇರೆ ನ್ಯೂಸ್ ಹೊರ ಬರ್ತಾ ಇದೆ. ಮುಖ್ಯಮಂತ್ರಿಗಳು ಮತ್ತು ಅವ್ರ ಕುಟುಂಬ ಡೈರೆಕ್ಟ್ಲಿ ಇನ್ವಾಲ್ವ್ ಆಗೈತಿ. ಇದರ ಬಗ್ಗೆ ಚರ್ಚೆ ಆಗಿ ಇದ್ರ ಬಗ್ಗೆ ಏನು ಹೊರ ಬರುವಂಥ ವಿಷಯ ಅವಶ್ಯಕತೆ ಇದೆ. ಇಡೀ ರಾಜ್ಯದ ಜನತೆ ಆತಂಕದಿಂದ ಇವತ್ತು ನೋಡ್ತಾ ಇದ್ದಾರೆ, ನಮ್ಮ ಮುಖ್ಯಮಂತ್ರಿ ಇದರಲ್ಲಿ ಇನ್ವಾಲ್ವ್ ಅದಾರೇನಪ್ಪ ಅಂಥೇಳಿ. ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ಆಗಬೇಕಾಯ್ತು. ನೀರಿಗೆ ನೀರು, ಹಾಲಿಗೆ ಹಾಲು ಆಗಬೇಕಾಗಿದೆ. ಹಾಗಾಗಿ ಆ ಚರ್ಚೆಗೆ ಇವತ್ತು ಮುಖ್ಯಮಂತ್ರಿಗಳ ಯಾದಿಯಾಗಿ ಸ್ಪೀಕರ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿ ಇವತ್ತು ಆ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಅದ್ರ ಪ್ರೊಟೆಸ್ಟ್ ಆಗಿ ನಾವು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೇವೆ. ಅಹೋರಾತ್ರಿ ಧರಣಿ ಆಯಿತು, ಮುಂದೆ ಏನು ಹೋರಾಟ ಸರ್? ಈಗ ನಾಳೆ ಮುಂಜಾನೆ ಸ್ಪೀಕರ್ ಅಲ್ಲ ಡಿಸ್ಕಷನ್ಗೆ ಅಲೋ ಮಾಡ್ತಾರೆ, ನೋಡೋಣ. ಅವ್ರು ಮಾಡಲಿಲ್ಲ ಅಂದರೆ ಈ ಅಹೋರಾತ್ರಿ ಮತ್ತೆ ಕಂಟಿನ್ಯೂ ಮಾಡ್ತೇವೆ ನಾವು. ಅದಾದಮೇಲೆ ಮತ್ತೆ ಹೋರಾಟ ತೆಗೆದುಕೊಳ್ತೇವೆ. ಇಲ್ಲಿಂದ ಮೈಸೂರು ತನಕ ಪಾದಯಾತ್ರೆ ಕೂಡ ಮಾಡ್ತೇವೆ. ಈಗ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಸೊ ಯಾವತ್ತಿಂದ ಅಥವಾ ಎಷ್ಟು ದಿನ ಮತ್ತು ಯಾವ ರೀತಿ ಇರುತ್ತೆ ಸರ್? ಅದ್ರ ಹೋರಾಟ ಏನಾದರೂ ಪ್ರತಿಫಲ ಸಿಗುತ್ತೆ ಅನ್ಸುತ್ತೆ? ಅಂದರೆ ಸೋಮವಾರದಿಂದ ನಾವು ಶುರು ಮಾಡಬೇಕಂತೆ. ಇನ್ನೂ ಫೈನಲ್ ಮಾಡಿಲ್ಲ, ಮೋಸ್ಟ್ಲಿ ಸೋಮವಾರದಿಂದ ಮಾಡ್ತೇವೆ. ಬೆಂಗಳೂರು ಟು ಮೈಸೂರು ಯಾವ ರೀತಿ ಸರ್? ಬೆಂಗಳೂರಿಂದ ಮೈಸೂರು ತನಕ ಎಲ್ಲ ಶಾಸಕರುಗಳು ಅಥವಾ ಯಾವ ಮುಖಂಡರುಗಳು ಯಾವ ರೀತಿ ಅಂತ ಸರ್? ಎಲ್ಲರೂ ಆಲ್ಮೋಸ್ಟ್ ಯಾರ್ಯಾರು ಬರ್ತಾರೆ ಎಲ್ಲರೂ ಪ್ರಮುಖರನ್ನ ಕರ್ಕೊಂಡು ಪಾದಯಾತ್ರೆ ಮಾಡ್ತೇವೆ. ಇದು ಅರವಿಂದ್ ಬೆಲ್ಲದರ ಮಹತ್ವದ ಹೇಳಿಕೆ. ಅಂದರೆ ಸೋಮವಾರ ನಂತರ ಪಾದಯಾತ್ರೆ ಸಂಬಂಧಪಟ್ಟ ನಂತರ ಒಂದು ರಾಜಕೀಯ ಸಂಚಲನ ಕಾರಣ ಆಗುತ್ತೆ. ನೋಡಬೇಕಿದು ನಾನಾ ರೀತಿ ರಾಜಕೀಯ ತೀರುವಂತ ತೆಗೆದುಕೊಳ್ಳೋ ಸಾಧ್ಯತೆ ಇರುವಂಥ. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ ಜನರಲ್, ಬೆಂಗಳೂರು. ಮೂಡ ಹಗರಣ ಸಂಬಂಧಪಟ್ಟಂತೆ ಚರ್ಚೆಗೆ ಆಗ್ರಹಿಸಿ ಬಿಜೆಪಿ ಅಹೋರಾತ್ರಿ ಧರಣಿಗೆ ನಿರ್ಧಾರ ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಮುಖಂಡರಾದಂಥ ಅರ್ಗಾಗ್ ನಮ್ಮ ಜೊತೆ ಇದ್ದಾರೆ. ಸರ್, ಏನು ಬಿಜೆಪಿ ನಿರ್ಧಾರ ಮಾಡಿದ ಪ್ರಮುಖ ಏನು ಸರ್? ನೋಡಿ ಸರ್, ಮೈಸೂರು ಮೂಡ ಹಗರಣದ ರೂವಾರಿ ಮುಖ್ಯಮಂತ್ರಿಗಳು ಅವರೇ ಒಪ್ಕೊಂಡಿದ್ದಾರೆ. ನಮ್ಮ ಮನೆತನದಿಂದ ಅದನ್ನು ತೊಗೊಂಡಿದ್ದೀವಿ ಅಂತ, ಇಷ್ಟು ಸೈಟ್ ತೊಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಬಹಳ ದೊಡ್ಡ ಹಗರಣ ಆಗಿದೆ ಮತ್ತು ಭೂಮಾಲೀಕರು ಯಾರಿದ್ದಾರೆ ಅವ್ರನ್ನೂ ಕೂಡ ವಂಚಿಸಿದ್ದಾರೆ ಇವರು. ಅವರು ಈಗಲೂ ಕೂಡ ಅರ್ಜಿ ಹಾಕ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲದೇ ಅವರ ಬ್ರದರ್ ಒಬ್ಬರ ಹತ್ರ ಬರ್ಸ್ಕೊಂಡಿದ್ದಾರೆ ಇವರು. ಹಾಗಾಗಿ ಇದು ಚರ್ಚೆ ಆಗಬೇಕು. ಯಾಕಂದರೆ ಒಬ್ಬ ಮುಖ್ಯಮಂತ್ರಿ, ರಾಜ್ಯವನ್ನು ಆಳ್ತಕ್ಕಂಥ ಮುಖ್ಯಮಂತ್ರಿ ಹಗರಣದಿಂದ ಹೊರಗೆ ಬರಬೇಕು, ಹಗರಣ ಮುಕ್ತ ಆಗಿರಬೇಕು. ಹಗರಣವನ್ನು ಹೊತ್ಕೊಂಡು ಆ ಚೇರಲ್ಲಿ ಕೂರಬಾರ್ದು ಒಬ್ಬ ಮುಖ್ಯಮಂತ್ರಿ. ಇದು ಒಳ್ಳೆಯದಾಗೋದಿಲ್ಲ. ಜನಕ್ಕೆ ರೋಲ್ ಮಾಡೆಲ್ ಆಗಿರತಕ್ಕಂಥ ಮುಖ್ಯಮಂತ್ರಿ ಇವತ್ತು ಮೂಡ ಹಗರಣದಲ್ಲಿ ಒಳಗೊಂಡಿದ್ದಾರೆ ಅನ್ನುವಂಥದ್ದು ನಮ್ಮದು. ಈ ಹಗರಣ ಪ್ರಾರಂಭ ಆದ ತಕ್ಷಣ ನಗರಾಭಿವೃದ್ಧಿ ಸಚಿವರನ್ನು ಮೈಸೂರಿಗೆ ಹೆಲಿಕಾಪ್ಟ್ರಲ್ಲಿ ಕಳಿಸಿ ಅಲ್ಲಿರ್ತಕ್ಕಂಥ ಮೂಡದಲ್ಲಿರ್ತಕ್ಕಂಥ ರೆಕಾರ್ಡ್ಗಳನ್ನು ಹೊತ್ಕೊಂಡು ಬಂದಿದ್ದಾರೆ ಇಲ್ಲಿಗೆ. ಏನೇನು ಟ್ಯಾಂಪರ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವ್ರ ಪರವಾಗಿ. ಯಾಕೆಂದರೆ ರೆಕಾರ್ಡ್ನಲ್ಲಿ ಇವರು ಅಪರಾಧಿ ಅಂತ ಹೇಳುವಂಥದ್ದು ಸಾಬೀತಾಗ್ತದೆ. ಅದನ್ನು ತಿದ್ದುಪಡಿ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇದು ಒಟ್ಟು ರಾಜ್ಯದ ಎಲ್ಲ ಮೀಡಿಯಾಗಳ ಕಡೆಯಿಂದ ಇಡೀ ರಾಜ್ಯದಾದ್ಯಂತ ಇದು ಸುದ್ದಿಯಾಗಿದೆ. ಇಡೀ ರಾಜ್ಯದ ಜನ ಕುತೂಹಲದಿಂದ ನೋಡ್ತಾ ಇದ್ದಾರೆ. ನಾವು ವಿರೋಧ ಪಕ್ಷವಾಗಿ ಇದನ್ನು ಖಂಡಿಸ್ತೇವೆ ಮತ್ತು ಇದ್ರ ಬಗ್ಗೆ ಡಿಬೇಟ್ ಆಗಬೇಕು.
ಚರ್ಚೆ ಆಗಬೇಕು. ನಮ್ಮ ಹತ್ರ ಇರುವಂಥ ದಾಖಲೆಗಳನ್ನು ನಾವು ಸದನದ ಒಳಗಡೆ ಮಂಡಿಸಬೇಕು ಅಂತೇಳಿ ಹೇಳಿದ್ವಿ. ಇದನ್ನು ನಿಲುವಳಿ ಸೂಚನೆ ಕೊಟ್ಟರೆ ಇವತ್ತು ಸ್ಪೀಕರ್ ಸ್ಥಾನದಲ್ಲಿದ್ದಂಥ ಯು ಟಿ ಖಾದರ್ ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ಹೇಸಿಗೆ ಮತ್ತು ನಾಚಿಕೆ ತರ್ತಾ ಇದೆ. ಪಾರ್ಲಿಮೆಂಟರಿ ಡೆಮೋಕ್ರಸಿನಲ್ಲಿ ಸ್ಪೀಕರ್ ಸ್ಥಾನ ತುಂಬ ದೊಡ್ಡದು. ಅವರು ಇವತ್ತು ನಡ್ಕೊಂಡಿರ್ತಕ್ಕಂಥ ರೀತಿ ಖಂಡಿತ ಒಳ್ಳೆಯದಲ್ಲ. ಅಹೋರಾತ್ರಿ ಧರಣಿಗೆ ನಿರ್ಧಾರ ಮಾಡಿರುವಂಥದ್ದು ಇಂದಿನಿಂದ ಇದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ, ಜನರಲ್ ಟಿವಿ, ಬೆಂಗಳೂರು. ರಿಯಾಕ್ಷನ್ ಅಹೋರಾತ್ರಿ ಧರಣಿ ಆದ ಬಳಿಕ ಈಗ ಬೆಳಗ್ಗೆ ಎದ್ದು ನೋಡಿ ಎಲ್ಲ ಶಾಸಕರು ಕೂಡ ಅಲ್ಲೇ ವಾಕಿಂಗು ಜಾಗಿಂಗು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಅಂದರೆ ಕಂಟಿನ್ಯೂ ಆಗುತ್ತೆ ಈ ಧರಣಿ ಅಂತ. ಮೂಡ ಹಗರಣವನ್ನ ಪ್ರಮುಖ ಅಸ್ತ್ರ ಮಾಡಿಕೊಂಡು ನಿರಂತರವಾಗಿ ಧರಣಿ, ಪ್ರತಿಭಟನೆಗಳು, ಮತ್ತೊಂದು ಕಡೆ ಪಾದಯಾತ್ರೆಯ ನಿರ್ಧಾರ ಇದೆಲ್ಲವೂ ಕೂಡ ಪ್ಲಸ್ ಆಗಬಹುದು ಬಿಜೆಪಿ ಪಾಳ್ಯಕ್ಕೆ. ಆ ಮೂಲಕ ಸಿಎಂ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕುವಂತಹ ಪ್ರಯತ್ನಗಳು. ಸಿಎಂ ಸಿದ್ದರಾಮಯ್ಯನವರು ನೇರ ಇನ್ವಾಲ್ವ್ಮೆಂಟ್ ಇದೆಯಾ ಈ ಹಗರಣದಲ್ಲಿ ಅನ್ನುವಂತಹ ಪ್ರಶ್ನೆಗೆ ಹೌದು, ಅವರ ಪ್ರಭಾವ ಇಲ್ಲದೆ ಇಷ್ಟೆಲ್ಲ ಫೋರ್ಜರಿ ಮಾಡಿ ದಾಖಲೆಗಳನ್ನ ಭೂಮಿ ಕಬಳಿಕೆ ಮಾಡೋದಕ್ಕೆ ಸಾಧ್ಯನಾ ಅನ್ನೋದನ್ನ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ನೋಡ್ತಾ ಇದ್ವಿ, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯನವರು ನೈತಿಕತೆಯ ವಿಚಾರ ಬಂದಾಗ ಅವ್ರು ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಅಷ್ಟು ಈಸಿನಾ ಅನ್ನೋದು ಪ್ರಶ್ನೆ. ಬಹುತೇಕ ಬಿಜೆಪಿ ನಾಯಕರು ಕೂಡ ಈ ಮೂಡ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ವಿಚಾರದಲ್ಲಿ ಒಂದಷ್ಟು ಗೋಲ್ಮಾಲ್ ಆಗಿದೆ. ಬಹುತೇಕ ಬಿಜೆಪಿ ಶಾಸಕರು ಕೂಡ ಆ ಭಾಗದಲ್ಲೆಲ್ಲ ಸೈಟ್ ಖರೀದಿ ಮಾಡಿದ್ದಾರೆ ಅನ್ನುವಂಥ ವಿಚಾರ. ಹಾಗಾಗಿ ತನಿಖೆ ಆದರೆ ಸತ್ಯಾಸತ್ಯತೆ ಬೆಳಕಿಗೆ ಬರುತ್ತೆ ಅಂದ್ರೂ ಕೂಡ ಬಿಜೆಪಿ ನಾಯಕರ ಆರೋಪ ಏನಂದ್ರೆ ದಲಿತ ಸೈಟ್ಗಳನ್ನ ಫೋರ್ಜರಿ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಅದನ್ನ ಕಬಳಿಕೆ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ. ಈ ಹಿಂದೆ ಹೇಗಾಗಿತ್ತು ಅಂದ್ರೆ ಸರ್ಕಾರಿ ಜಮೀನನ್ನ ಅತಿಕ್ರಮಣ ಮಾಡಿಕೊಳ್ಳಲಾಗಿದೆ. ಎಲ್ಲೋ ಸೈಟ್ ಕೊಟ್ಟಿದ್ದಾರೆ, ಎಲ್ಲೋ ಭೂಮಿ ಕೊಟ್ಟಿದ್ದಾರೆ, ಇನ್ನೆಲ್ಲೋ ಸೈಟ್ ತೆಗೆದುಕೊಂಡಿದ್ದಾರೆ. ಅದರ ಬೆಲೆ ಕಂಪೇರ್ ಮಾಡಿದಾಗ ಕೋಟಿ ಹಣ ಗುಳುಮಾಗಿದೆ ಸಿಎಂ ಸಿದ್ದರಾಮಯ್ಯನವರ ಕುಟುಂಬಸ್ಥರಿಂದ ಅನ್ನುವಂತಹ ವಿಚಾರವನ್ನ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡ್ತಾ ಇದ್ರು. ಕೇಶವ್ ಪ್ರಸಾದ್ ಅವರು ಕೂಡ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಈ ಅಹೋರಾತ್ರಿ ಧರಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡ್ಕೊಂಡು ಬರೋಣ. ಇವತ್ತು ಅಧಿವೇಶನ ಶುರುವಾಗುತ್ತೆ 10 ಗಂಟೆಗೆ. ಏನು ಸರ್ ಪ್ಲಾನಿಂಗ್ ಇದೆ, ಏನಿಲ್ಲ ಇದೆ? ನೋಡಿ, ಅಧಿವೇಶನದಲ್ಲಿ ನಮಗೆ ಈಗ ಮುಖ್ಯಮಂತ್ರಿಗಳ ವಿರುದ್ಧ ಕೇಳಿಬಂದಿರುವಂತಹ ಇಷ್ಟು ದೊಡ್ಡ ಆರೋಪಕ್ಕೆ ಚರ್ಚೆ ಆಗಬೇಕು. ಚರ್ಚೆಯಲ್ಲಿ ಎಲ್ಲ ಮಗ್ಗಲುಗಳು ತೆರ್ಕೋಬೇಕು. ಮತ್ತು ಈ ಚರ್ಚೆಯಿಂದ ಮುಖ್ಯಮಂತ್ರಿಗಳು ಅದರಲ್ಲಿ ಭಾಗಿಗಳಾಗಿದ್ದಾರೋ ಇಲ್ವೋ ಅನ್ನುವಂಥದ್ದು ಈ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು. ಹಾಗಾಗಿ ನಾವು ಆಗ್ರಹ ಪಡಿಸ್ತಾ ಇರುವಂಥದ್ದು, ಚರ್ಚೆಗೆ ಅವಕಾಶ ಮಾಡಿಕೊಡಿ. ಚರ್ಚೆಯಲ್ಲಿ ಎಲ್ಲ ವಿಷಯಗಳು ಕುಲಂಕುಷವಾಗಿ ಹೊರಗಡೆ ಬರಲಿ. ಯಾಕೆಂದರೆ ಸದನ ನಡೆಯುವಾಗ ಈ ಆರೋಪ ಕೇಳಿಬಂದಿರುವಂಥ ಸಂದರ್ಭದಲ್ಲಿ ಇದು ಅತ್ಯಂತ ಉನ್ನತವಾದಂಥ ಸ್ಥಾನ. ಇಲ್ಲಿ ಚರ್ಚೆ ಆದರೆ ಇಡೀ ರಾಜ್ಯದ ಜನಕ್ಕೆ ಅನಿಸುತ್ತೆ ವಿಪಕ್ಷಗಳು ಕೂಡ ತುಂಬ ಎಚ್ಚರಿಕೆಯಿಂದ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀವಿ, ಮತ್ತು ಆಳುವಂಥ ಪಕ್ಷಕ್ಕೂ ಜವಾಬ್ದಾರಿಯನ್ನು ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ. ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನಾವು ಅವಕಾಶವನ್ನು ಇವತ್ತು ಕೇಳ್ತೀವಿ, ಇವತ್ತು ಕೂಡ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಸ್ಪಷ್ಟವಾಗಿ ತಮಗೆಲ್ಲರಿಗೂ ಉತ್ತರದಂತೆ ನ್ಯಾಯಾಂಗ ತನಿಖೆ ಕೊಟ್ಟಿದ್ದಾರೆ ಈಗಾಗಲೇ. ಯಾಕೆ ನ್ಯಾಯಾಂಗ ತನಿಖೆ ಮೇಲೆ ವಿಶ್ವಾಸ ಇಲ್ವಾ, ಅಥವಾ ಯಾಕೆ ಏನಾದರೂ ಅದೆಲ್ಲದರೂ ಒಂದು ಕಡೆ ದಾರಿ ತಪ್ಪುವಂಥದ್ದು ಆಗುತ್ತಾ? ಯಾಕೆ ತಮ್ಮ ಆತಂಕ ಏನಿದೆ ಅಂತ? ನೋಡಿ, ನಾವು ಕೇಳ್ತಾ ಇರುವಂಥದ್ದು ಈ ರೀತಿಯ ಭ್ರಷ್ಟಾಚಾರಗಳು ಕೇಳಿ ಬಂದಾಗ ಅದನ್ನು CBI ಎನ್ಕ್ವೈರಿಗೆ ಕೊಡಬೇಕು, ನಿಷ್ಪಕ್ಷಪಾತವಾಗಿ ನಡೀಬೇಕು, ಮತ್ತು ಎಲ್ಲ ಮಗ್ಗಲುಗಳು ಅದರಲ್ಲಿ ಹೊರಗಡೆ ಬರಬೇಕು. ಆದರೆ ನಾವು ಕೇಳುವಂಥದ್ದು ಇದು ತುಂಬ ಕಾಲಾವಧಿನೂ ಹಿಡಿಬಾರದು. ಒಂದು ನ್ಯಾಯಾಂಗಕ್ಕೆ ವಹಿಸಿದಾಗ ಅದಕ್ಕೆ ಆದಂತಹ ಪರಿಮಿತಿಗಳಿರುತ್ತೆ, ಅದು ನಡೆಯುತ್ತೆ. ಆದರೆ ಚರ್ಚಾ ಸಂದರ್ಭದಲ್ಲಿ ಅವರು ಏನು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದಾರೋ ಅದನ್ನು ಇಟ್ಕೊಂಡು ಉಳಿದಂಥ ಹಿಂದಿನ ಅವಧಿಗೂ ಏನಾಗಿದೆ ಅನ್ನುವಂಥದ್ದು ಚರ್ಚೆಗೊಳಪಡಬೇಕದು. ಹಾಗಾಗಿ ಮುಡಾ ಅನ್ನುವಂಥದ್ದು ತುಂಬ ದೊಡ್ಡದು ಹಗರಣ. ಅದು ಆ ಹಗರಣದಲ್ಲಿ ಯಾರೇ ಭಾಗಿಗಳಾಗಿರಲಿ ಅವರ ಹೆಸರು ಹೊರಗಡೆ ಬರಬೇಕು, ಅವರಿಗೆ ಶಿಕ್ಷೆ ಆಗಬೇಕು. ಮುಖ್ಯಮಂತ್ರಿಗಳ ಹೆಸರೇ ಇದಕ್ಕೆ ತಾಳೆ ಹಾಕ್ಕೊಂಡಿರೋದ್ರಿಂದ ಮುಖ್ಯಮಂತ್ರಿಗಳ ಜವಾಬ್ದಾರಿ ಜಾಸ್ತಿ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್, ವಿಪಕ್ಷಗಳು ಅಹೋರಾತ್ರಿ ಧರಣಿಯನ್ನು ಕೈಗೊಂಡಿದ್ದಾರೆ. ಡ್ರಾಮಾ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾವುದೇ ವಿಷಯಗಳಿಲ್ಲ. ಇವತ್ತು ನೋಡಿ, ವಾಲ್ಮೀಕಿ ಏನು ಪ್ರಕರಣ ಇದೆ ಈಗಾಗಲೇ ತನಿಖೆ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ನಿಷ್ಪಕ್ಷಪಾತದಿಂದ ತನಿಖೆ ನಡೆಸ್ತಾ ಇದೆ. ಇವತ್ತು ಮೈಸೂರು ಪ್ರಕರಣದಲ್ಲಿನೂ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಒಂದು ತನಿಖೆ ನಡೀತಾ ಇದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಅದರಲ್ಲಿ ಯಾವುದೇ ಹುರುಳಿಲ್ಲ. ಮತ್ತು
ನೋಡಿ, ಎಲ್ಲಿ ಅಕ್ರಮ ಆಗಿದೆ ಅಲ್ಲಿ ಸಂಬಂಧಪಟ್ಟವರ ಮೇಲೆ ಕಠಿಣವಾದಂಥ ಒಂದು ಕ್ರಮ ಆಗ್ತಾ ಇದೆ. ಅಲ್ಲಿ ಮೂಡಾದಲ್ಲಿ ಅವ್ರ ಕಾರ್ಯಕಾಲದಲ್ಲಿಯೇ ಇವತ್ತು ಅವರೇ ಮಾಡಿ ಇವತ್ತು ಈ ರೀತಿಯಲ್ಲಿ ಸುಳ್ಳು ಆರೋಪ ಮಾಡ್ತಕ್ಕಿರ್ತಕ್ಕಂಥದ್ದು ಖಂಡನೀಯವಾದಂಥದ್ದು. ಈಗ ನೋಡಿ, ವಿಧಾನಸಭೆಯಲ್ಲಿ ಅನೇಕ ವಿಷಯಗಳಿದ್ದಾವೆ. ಇದಕ್ಕೇನು ಸರ್ಕಾರ ಯಾವ ಮಟ್ಟದಲ್ಲಿ ನಮಗೆ ಅನ್ಯಾಯ ಮಾಡಿದೆ, ಘನಘೋರ ಅನ್ಯಾಯ ಆಗಿದೆ ರಾಜ್ಯಕ್ಕೆ. ಯಾವುದೇ ರೀತಿಯ ಯೋಜನೆಗಳು ಘೋಷಣೆ ಮಾಡಿಲ್ಲ, ಅನುದಾನ ಕೊಟ್ಟಿಲ್ಲ ಕರ್ನಾಟಕಕ್ಕೆ. 4.5 ಲಕ್ಷ ಕೋಟಿ ರೂಪಾಯಿ ನಮ್ದು ತೆರಿಗೆ ತೆಗೆದುಕೊಂಡು 50,000 ಕೋಟಿ ರೂಪಾಯಿನೂ ಅವ್ರು ಕೊಡ್ತಾ ಇಲ್ಲ. ಇದರ ವಿರುದ್ಧ ಮಾತಾಡಬೇಕಾಗಿತ್ತಲ್ಲ, ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತಲ್ಲ. ಈಗ ನೋಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಮಳೆ ಬಿದ್ದು ಭಾಳಷ್ಟು ಹಾನಿಯಾಗಿದೆ, ಗುಡ್ಡ ಕುಸಿತ ಆಗಿದೆ, ಸುಮಾರು ಜನ ಮೃತಪಟ್ಟಿದ್ದಾರೆ. ಅವರಿಗೆ ಸಂತ್ರಸ್ತರಿಗೆ ಪರಿಹಾರ ಕೊಡುವಂಥದ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಅದ್ರ ಬಗ್ಗೆ ಇವರು ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ. ನೋಡಿ, ಬರೀ ನಾಟಕ ಮಾಡೋದ್ರಲ್ಲಿ ಇವರು ನಿಸ್ಸೀಮರಾಗಿದ್ದಾರೆ. ಜನರ ದಿನನಿತ್ಯದ ಅವ್ರ ಸಮಸ್ಯೆಗಳ ಬಗ್ಗೆ ಅವರಿಗೆ ಚಿಂತೆ ಇಲ್ಲ. ಜನ ಅವರಿಗೆ ಮುಂಬರುವಂಥ ದಿನಮಾನಗಳಲ್ಲೂ ಕರ್ನಾಟಕ ರಾಜ್ಯದಲ್ಲಿ ತಕ್ಕ ಪಾಠ ಕಲಿಸ್ತಾರೆ. ಅಹೋರಾತ್ರಿ ಧರಣಿಯನ್ನು ಖಂಡಿಸ್ತೀರಿ ಸರ್? ಅಹೋರಾತ್ರಿ ಧರಣಿಯನ್ನು ಸಂಪೂರ್ಣವಾಗಿ ಖಂಡಿಸುತ್ತೇವೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಸಚಿವರಂತ ಈಶ್ವರ್ ಖಂಡ್ರೆ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.